ಇವರು ಅಂಬರೀಷ್ ಅವ್ರಂತೂ ಬಿಡಿ, ಬರೀ ಎಲ್ಲಾರನ್ನೂ ಕಾಲು ಎಳೆಯೋದೇ ನೆಕ್ಸೋದು. ಶೂಟಿಂಗ್ ಮುಗಿದಿದ ತಕ್ಷಣ ನೀವ್ನೆಲ್ಲ ರೇಗ್ಸೋದು, ಕಾಲು ಎಳೆಯೋದು. ಆ ಥರದ್ದೇನೋ ಇನ್ಸಿಡೆಂಟ್ ಇದೆ ಸರ್ ನೀವು ನೋಡಿದ್ದು? ನೋಡಿದ್ದೀವಿ ಎಲ್ಲಾರನ್ನು, ಹೀರೋಯಿನ್ನು ಬಿಟ್ಟಿಲ್ಲ, ಡೈರೆಕ್ಟರ್ಗಳ್ನು ಬಿಟ್ಟಿಲ್ಲ, ವಿಲನ್ಗಳ್ನು ಬಿಟ್ಟಿಲ್ಲ, ಬೇರೆ ಸರ್ಕಲ್ ಯಾರನ್ನೂ ಬಿಟ್ಟಿಲ್ಲ. ಸರ್ ಏನು ಫೇವ್ರೆಟ್ ವರ್ಡ್ ಇತ್ತು ಸರ್ ಅಂಬರೀಷಣ್ಣ ನಿಮ್ಮ ಅಪ್ಪಾಜಿ ಕರೆಯೋದು? ವಜ್ರು ಅಂತ. ವಜ್ರು ಅಂತಾನೆ. ಓಕೆ, ವಜ್ರು ಅಂತಾನೆ. ಅವ್ರಿಗೆ ನಮ್ಮ ರಂಗಶ್ರೀ ಕಲಾ ಸಂಸ್ಥೆಯಿಂದ ಒಂದ್ಸಲ ಇದರಲ್ಲಿ ಕಲಾಕ್ಷೇತ್ರದಲ್ಲಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಈ ಬೆಳ್ಳಿ ಕಿರೀಟ ಧಾರಣೆ ಮಾಡಿದ್ರು. ಓಕೆ, 2003 ಬೆಳ್ಳಿ ಕಿರೀಟ ಧಾರಣೆ ಮಾಡ್ಬೇಕಾದ್ರೆ ಅಂಬರೀಷು, ರಾಮಲಿಂಗ ರೆಡ್ಡಿ ಎಲ್ಲ ಬಂದಿದ್ರು, ನಮ್ಮ KM ನಾಗರಾಜ್ ಅವರು ಎಲ್ಲ ಬಂದಿದ್ರು. ಆವಾಗ ಬರೀ ಇವರು ಸಿನಿಮಾದ ರಂಗದ್ದು ನಾಟಕದ್ದು ಹೆಂಗೆ ಅಂತ ಹೇಳ್ತಾ ಇದ್ರು. ವಜ್ರು ಇನ್ನು ಅದು ಬಿಡು, ವೈಯಕ್ತಿಕ ಹೇಳು ಅಂತ ಅಂದ್ರು. ಸೂಪರ್ ಅಲ್ಲ ಸರ್, ನಿಜ ಅಲ್ಲ ಸರ್, ಅದು ನಿಜ ಅಲ್ವಾ ಅಂತ ಹೇಳು ಅಂದ್ರು. ಅದೊಂಥರ ಚೆನ್ನಾಗಿತ್ತು ಹೇಳಿದ ಶೈಲಿ. ಅವ್ರಿಗೆ ತಾಟ್ ಬರುತ್ತಲ್ಲ ಟಕ್ ಅಂತ ಹೇಳೋದಕ್ಕೆ ಅದು ಅವ್ರವ್ರು ಇದು ಏನು ಜೀನ್ಸು. ಎಕ್ಸಾಕ್ಟ್ಲಿ ಸರ್, ಅದು ಯಾರು ಹೇಳುವಂತಲ್ಲ, ಹೇಳೋದಕ್ಕೆ ಪ್ರಚೋದನೆ ಕೊಡೋಂಗಿಲ್ಲ, ಅದು ಬರ್ತೆ ಹಿಂಗೆ ಮಾತಾಡ್ತಾನೆ, ಅದೇ ಜೀನ್ಸ್ ಬಂದ್ಬಿಡೋದು. ಅದು ಬಂದ್ಬಿಡುತ್ತೆ ಹಂಗೆ. ತೂಗುದೀಪ್ ಶ್ರೀನಿವಾಸ್ ಅವ್ರು ಅಂದಾಗ ಸರ್ ತೂಗುದೀಪು ಅವರು ಪರವಾಗಿಲ್ಲ, ಯಾಕೆಂದರೆ ನಮ್ಮ ತಂದೆಯವರು ಅವ್ರ ಮದುವೆಗೆಲ್ಲ ಹೋಗಿ ಬಂದಿದ್ದು ಎಲ್ಲ ನೆನಪಿಸ್ಕೊಂಡು ಹೇಳ್ತಾ ಇದ್ರು. ಅವರು ಒಳ್ಳೆ ಆ್ಯಕ್ಟ್ರು ಸರ್. ಬ್ಯಾಡ್ ಟೈಮು ನಿಜ ಎಲ್ಲರಿಗೂ ಒಂದೇ ಸಮಯ ಇರೋದಿಲ್ವಲ್ಲ. ನಿಜ ಕಲಾವಿದರಿಗೆ ಈಗ ಏನು ಹೇಳ್ತಾರೆ, ದೊಡ್ಡವ್ರು ಹೇಳ್ತಿದ್ರು ವ್ಯವಸಾಯ ಮನೆಯವರೆಲ್ಲ ಸಾಯ ಅಂತ. ಹಂಗೆ ಕಲಾವಿದರಲ್ಲಿ 10 ಜನದಲ್ಲಿ ಯಾರೋ ಒಬ್ಬರು ಕ್ಲಿಕ್ ಆಗ್ಬೋದು. ನಿಜ, ಹಂಗೆ ಇದೆ. ಎಲ್ಲರೂ ಕ್ಲಿಕ್ ಆಗಬೇಕು ಅನ್ನೋದೇನು ನಿಜ ಅಲ್ಲ, ಈಗಲೂ ಇರ್ಬೋದು, ಇಲ್ದಿರಾನು ಇರ್ಬೋದು. ಇಲ್ಲ, ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀರಿ, ನಮ್ಗೆ ಅದು ಸತ್ಯ. ಅದು ಅಂದರೆ 10 ಜನರಲ್ಲಿ ಒಬ್ಬನೇ ಆಗ್ಬೋದು, ಅಥವಾ 9 ಜನ ಆಗಿ ಒಬ್ಬ ಫ್ಲಾಪ್ ಆಗ್ಬೋದು, ನಿಮಗೆ ಹೇಳಕ್ಕೆ ಬರಲ್ಲ ಅಲ್ವಾ. ಇವತ್ತೆಷ್ಟು ಜನ ಕಲಾವಿದರು, ಸಣ್ಣ ಕಲಾವಿದರು ಸಿನಿಮಾಗಳಿಲ್ಲ, ಒದ್ದಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ನಾವು. ಕಾರ್ಮಿಕರು, ಸಿನಿಮಾ ಕಾರ್ಮಿಕರು, ಹೌದು, ಲೈಟ್ ಬಾಯ್ ಆಗಿರ್ಬೋದು, ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಬಾಯ್ ಆಗಿರ್ಬೋದು, ಎಷ್ಟು ಜನ ನೋಡ್ತಾ ಇದ್ದೀವಿ ನಾವು. ಮೇಲಾಗಿ ಸಿನಿಮಾದ ಪ್ರೊಡಕ್ಷನ್ ವಿಚಾರಕ್ಕೆ ಬಂದಾಗ ಸರ್, ಅಂದರೆ ನಾನು ಕೇಳಿದ್ದು, ನಾನು ಅಬ್ಸರ್ವ್ ಮಾಡಿದ್ದು ನಿಮ್ಮ ಹತ್ರ ಮಾತಾಡ್ತೀನಿ ಸರ್. ಸಿನಿಮಾಗಳು ಮಾಡ್ತಾರೆ ವಿಜೃಂಭಣಿ ಸರು, ಒಂದರ ಸಿನಿಮಾಗಳು ಲಾಭ ತಂದು ಕೊಡಲ್ಲ, ಬಟ್ ಆದರೂ ಪ್ರೀತಿ ಕಮ್ಮಿ ಆಗುತ್ತಿರ್ಲಿಲ್ಲ ಅವ್ರದ್ದು. ಸರ್ ಈಗ ನಾನು ಯಾರ ಹೆಸರು ಹೇಳಕ್ಕೆ ಬರಲ್ಲ, ಒಬ್ಬರು ಸಿನಿಮಾ ಮಾಡಿದ್ರು ಅವ್ರದ್ದೇನೋ ಲಾಸ್ ಆಯಿತು, ಸಿನಿಮಾ ಚೆನ್ನಾಗೇ ಇದಾಯಿತು, ಅವ್ರದ್ದೇನೋ ಲಾಸ್ ಆಯಿತು, ಅವ್ರ ವೈಯಕ್ತಿಕ ಬಂದರು, ಹಣ ಹಿಂಗೆ ನನಗೆ ಲಾಸ್ ಆಯಿತು, ಇನ್ನೊಂದು ಸಿನಿಮಾ ಮಾಡ್ಕೊಡ್ಬೇಕು ಅಂತ. ಹೋಗೋ ಆಯಿತು, ಮಾಡ್ಕೊಡ್ತೀನಿ, ಫ್ರೀಯಾಗಿ ಮಾಡಿಕೊಟ್ರು ಅಪ್ಪಾಜಿ. ಸೂಪರ್. ಅವರು ಬೇರೆಯವ್ರದ್ದು ನೋಡೋ ಅವ್ರಿಗೇನು ಎಷ್ಟು ಕೊಟ್ಟೆ, ಏನು ಮಾಡಿದೆ, ಅವ್ರದ್ದೇನು ಕಾಲ್ಸಿಟ್ಟು ಏನು ಕೇಳ್ತಾನೆ ಇರಲಿಲ್ಲ. ನನ್ನ ಪಾತ್ರ ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ ಹೋಗೋ. ಅದು ಕ್ಲಿಕ್ ಆಗೋಯ್ತು. ಆಮೇಲೆ ಹೇಳ್ಬಾರ್ದು, ಅವ್ರು ತಿರುಗು ನೋಡಲಿಲ್ಲ, ಆಮೇಲೆ ಕ್ಲಿಕ್ ಆದಮೇಲೆ ಅಷ್ಟೇ. ಅವ್ರಿಗೆ ಸೇಮ್ ಫಾರ್ಮ್ಯಾಟ್ ಗಾಂಧಿನವ್ರದ್ದು ಸೇಮ್ ಫಾರ್ಮ್ಯಾಟ್. ಅವ್ರು ಅಷ್ಟೇ ಹಿಂದೆ ತಿರುಗಿ ನೋಡಲಿಲ್ಲ. ಇವರು ಅವ್ರನ್ನೇನು ಹಿಂದೆ ತಿರುಗಿ ಕೇಳಲಿಲ್ಲ ಅಂತ. ಇವ್ರನ್ನೇ ಡೈರೆಕ್ಟರ್ನೇ ಬಿಡಲಿಲ್ಲ ನಮ್ಮ ತಂದೆ, ಶಿವಮಣಿ ಡೈರೆಕ್ಟರ್. ಶಿವಮಣಿ ಕೇಳಿದ್ರೆ ಸರ್, ಹೌದು, ಅವ್ರು ಯಾವುದೋ ಒಂದು ಇದಕ್ಕೆ ಸಿನಿಮಾದು ಡಬ್ಬು ಬೇರೆಯವ್ರ ಕೈಲಿ ಮಾಡಿಸ್ಬಿಟ್ಟ. ಓಕೆ, ಅವ್ರನ್ನೇ ಬಿಡಲಿಲ್ಲ ನಮ್ಮ ತಂದೆಯವರು. ತಿರ್ಗಿ ಒಂದು ಸಿನಿಮಾ ತಿರುಗಿ ಬರಲೇ ಇಲ್ಲ. ಓಕೆ, ಶಿವಮಣಿ ಸರ್, ಗೊತ್ತು ಸರ್. ಅದು ಅಂದರೆ ಅಪ್ಪಾಜಿ ಪಾತ್ರದ ಡಬ್ಬಿಂಗ್ನ ಅವ್ರ ಹತ್ರ ಮಾಡಿಸ್ಲಿ, ಬೇರೆಯವ್ರ ಹತ್ರ ಮಾಡಿಸಿ ಶ್ರೀನಿವಾಸ ಮೂರ್ತಿ ಅವ್ರ ಕೈಲಿ ಮಾಡಿಸ್ಬಿಟ್ಟ. ಓಕೆ. ಅದು ಸಿನಿಮಾ ಫ್ಲಾಪ್ ಆಯಿತು. ಇವ್ರ ಕೈಲಿ ಮಾಡಿಸಿದ್ರು ಭಾಳ ಚೆನ್ನಾಗಿತ್ತು. ಒಂದು 2 days ಲೇಟ್ ಆಗಿದೆ ಡೇಟು ಡಬ್ಬಿಂಗಿಗೆ. ಓಕೆ. ಬಟ್ ಬೇರೆ ಸಿನಿಮಾಲಿ ಬ್ಯುಸಿ ಇದ್ರು. ಬಟ್ ಸಿನಿಮಾ ನಿರ್ಮಾಣದಲ್ಲಿ ಹಾಕಿದಂಥ ಹಣ ಸರ್, ಅದು ವರ್ಕ್ ಆಗಿಲ್ಲ ಅನ್ನೋದನ್ನ ಅಪ್ಪಾಜಿ ಅಷ್ಟು ಸೀರಿಯಸ್ ಆಗಿ ತೊಳೆಯಲ್ಲ ಸರ್ ಯಾವುದನ್ನು. ಸರ್ ಸಿನಿಮಾ ಮಾಡಿದೆ ಅಂತ ಸಮಾಧಾನ ಇದ್ರೆ ಹೇಗೆ ಅಂತ? ಇಲ್ಲ, ಫಸ್ಟ್ ಅವ್ರು ಏನು ತೊಗೊತಿರ್ಲಿಲ್ಲ. ರಣಬೇರಿ ತೆಗ್ದಾಗ ಸ್ವಲ್ಪ ಯೋಚನೆ ಮಾಡಿದ್ರು, ಆಮೇಲೆ ನಿಲ್ಲಿಸ್ಬಿಟ್ಟು. ಬಿಗ್ ಸ್ಟಾರ್ ಕಾಸ್ಟ್ ಸರ್ ಅದು, ಆ ಟೈಮಲ್ಲಿ ಬಿಗ್ ಸ್ಟಾರ್ ಕಾಸ್ಟ್. ಹೌದು, ಇದರಲ್ಲಿ ಸರ್ ಗಂಡ ಬೇರೆಂಡ ಮೆಕ್ಯಾನಿಸಮ್ಗಳು. ಹೌದು, 5 ಜನ ಹೀರೋಸು, 5 ಜನ ಹೀರೋಯಿನ್ಸು. ಹೌದು, ಅಂಬರೀಷ್ ಪುರಿನ ಪರಿಚಯ ಮಾಡಿದ್ದೆ ಅವಾಗ ಅವರು. ಹೌದು ಸರ್, ಹೌದು. ಅವಾಗಲೇ ಅವ್ರಿಗೆ 84 6 ಲಕ್ಷ ಕಾಲ್ ಸೀಟು ಅಂಬರೀಷ್ ಪುರಿಗೆ. ಕನ್ನಡಕ್ಕೆ ಫಸ್ಟ್ ಸಿನಿಮಾ ಅವರು ಪರ್ಚೇಸ್ ಮಾಡಿದ್ದು. ಆಮೇಲೆ ಗಂಡ ಬೇರೆಂಡ ಸಿನಿಮಾದ ಆ ಪೋಸ್ಟ್ಗಳೇ ಇವತ್ತಿಗೂ ಸಖತ್ ಇಂಟ್ರೆಸ್ಟಿಂಗು ಸರ್. ಆ ಲೋಗೋ ಆಗಲಿ, ಆ ಬಿಗಿನಿಂಗ್ ಬರುವಂಥದ್ದು ಎಲ್ಲೋ ಆಗಲಿ ಸರ್. ಅದಕ್ಕೆಲ್ಲ ನೀವು ಹೋಗಿದ್ರಲ್ಲ ಸೆಟ್ಟಿಗೆ, ಅಪ್ಪಾಜಿ ರೋಲ್ ಹೆಂಗಿತ್ತು ಸರ್? ಅಂದರೆ
ಒಬ್ಬ ಕಲಾವಿದನಾಗಿ ಹೊರತುಪಡಿಸಿ ಅವರೊಬ್ಬ ಪ್ರೊಡಕ್ಷನ್ ಕಂಟ್ರೋಲ್ ಹೇಗೆ ಮಾಡ್ತೀರಾ? ಅವರೊಬ್ಬರು ಸೈನ್ಸಿಸ್ಟ್ ಪಾತ್ರ. ಹಾಂ ಈ ಸಮುದ್ರದಲ್ಲಿ ಈ ಏನು ಈ ಗೋಲ್ಡು ಇದೆಲ್ಲ ಏನೋ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಕಂಡುಹಿಡಿಯುವಂಥ ಕತೆ ಅದು. ಅದಕ್ಕೆ ಮೆಕ್ಯಾನಿಸಮ್ಗಳು ಹೌದು. ಅವರು ಅದ್ರಲ್ಲಿ ಸೈನ್ಸಿಸ್ಟ್. ಆಮೇಲೆ ಸರ್ ಈ ಸಂಭಾವನೆಗಳ ವಿಚಾರಕ್ಕೆ ಸರ್ ಹೆಂಗೆ ಸರ್ ಮನೇಲಿ, ಅಂದರೆ ತುಂಬಾ ಸಿನಿಮಾಗಳನ್ನ ಮಾಡ್ತಾರೆ. ಆ ಅವಾಗೆಲ್ಲ ನಾನು ಕೇಳ್ಪಟ್ಟಂಗೆ ಸರ್, ನಾವು ಕೇಳಕ್ ಹೋಗ್ತಿರ್ಲಿಲ್ಲ. ಹಿಂಗೆ ಚರ್ಚೆ ಮನೇಲಿ ಮಾತಾಡುವಾಗ 50,000 40,000 ಅನ್ಸಿದ್ರು. ಲಕ್ಷ ಯಾವುದು ಹತ್ತಿಲ್ಲ. ಲಕ್ಷ ಯಾವುದು ಹತ್ತಿಲ್ಲ. ಹೇಳಿರೋ ಕಾಲ್ ಸೀಟಲ್ಲಿ ಅರ್ಧನೇ ಕೊಟ್ಟಿರ್ತಾರೆ, ಸುಮಾರು ಇದಾವೆ, ಇನ್ನು ಅರ್ಧ ಕೊಟ್ಟಿಲ್ಲ. ಮೋಸ್ಟ್ಲಿ ಮನೇಲಿ ಇವರೇ ಕಾರ್ ಡ್ರೈವರ್ ಇಟ್ಕೊಂಡು ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡು ಅಂಬಾಸಿಡರ್ನ ಡಬ್ಬಿಂಗ್ ಆಗಲಿ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಿದ್ರು. ಓಕೆ, ಲೊಕೇಶನ್ ದೂರ ಇದ್ರೆ ಮಾತ್ರ ಅವರು ಹೋಟ್ಲ್ ಮಾಡ್ತಿದ್ರು. ಇವ್ರು ಕಾರಲ್ಲೇ ಹೋಗೋರು. ಕಾರ್ಲವರು ಅವ್ರ ಕಾರ್ ಪ್ರೊಡಕ್ಷನ್ ಕಾರೇ ಬೇಡ ಅಂತಿದ್ರು.